ನಾನು ಮಾಧವಿ ಲಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ತಾಳಿಕೋಟೆ ತಾಲೂಕಿನ ಕಲಕೆರೆ ಗ್ರಾಮದ ಜ್ಞಾನಜ್ಯೋತಿ ಪ್ರಾಥಮಿಕ ಶಾಲೆಯಲ್ಲಿ ವಾರ್ಷಿಕೋತ್ಸವ ಸಮಾರಂಭ ಜರುಗಿತು. ಸಾನ್ನಿಧ್ಯ ಶ್ರೀ ಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದ್ದರು. ಅಧ್ಯಕ್ಷತೆ ಸುವರ್ಣ ದೇಸಾಯಿ ವಹಿಸಿದ್ದರು. ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಪ್ರಭುಗೌಡ ಬಿರಾದಾರ್, ವೀರೇಶ್ ನಾಡಗೌಡ, ದಾವಲ್ ಸಾಬ್ ದ್ಯಾಪುರ, ಸಮಾಜ ಸೇವಕರು ಸಂಗಾರೆಡ್ಡಿ ದೇಸಾಯಿ, ಭಾಗ್ಯವಂತ ಮೋಪಗಾರ್, ಎಸ್ಎಲ್ ನಾಯ್ಕೋಡಿ, ದೊಡ್ಡಪ್ಪ ಗುಂಶೆಟ್ಟಿ, ದುಂಡಯ್ಯ ಚಿಕ್ಕಮಠ, ಎಸ್ಎಸ್ ಕಲಶೆಟ್ಟಿ, ನಿವೃತ್ತ ಉಪನ್ಯಾಸಕರು, ಶಾಲೆಯ ಮುಖ್ಯಸ್ಥರಾದ ಕಿರಣಕುಮಾರ್ ದೇಸಾಯಿ, ಬಸವರಾಜ್ ದೇಸಾಯಿ, ಪ್ರಕಾಶ್ ಯರ್ನಾಳ್, ಶಾಂತಯ್ಯ ಗಣಾಚಾರಿ, ಮುಖ್ಯ ಗುರುಗಳಾದ ಶಿವಾನಂದಯ್ಯ ಗಣೇಶ್ ಮಠ್ ಇದ್ದರು. ಈರಗಂಟೆಪ್ಪ ಮೋಪಗಾರ್ ಮತ್ತು ಮಹಿಮೂದ್ ಬಾಗಲಕೋಟ್ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ವರದಿ ಯಶವಂತ್ ವಾರದ ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನರಕ ಕೂಡಲ ಸಂಗಮ ದೇವ ಎನ್ನುತ್ತಾ ಜೋರಾದ ಚಪ್ಪಾಳೆಯ ಮೂಲಕ ಇವತ್ತು ಉದ್ಘಾಟನೆಯ ಸಮಾರಂಭಕ್ಕೆ ಸಾಕ್ಷಿಯಾದಂತ ಪರಮ ಪೂಜ್ಯರಾದಿಗೆ ಎಲ್ಲರನ್ನ ಗೌರವಯುತವಾಗಿ ಸಮರ್ಪಣೆಯನ್ನು ಮಾಡೋಣ. ಇಳೆ ನಿನ್ನ ದಾನ, ಬೆಳೆ ನಿನ್ನ ದಾನ, ತುಳಿದು ಸೂಸುವ ಗಾಳಿ ಅದು ನಿನ್ನ ದಾನ, ನಿಮ್ಮ ದಾನವನ್ನುಂಡು ಅನ್ಯರವುಗಳ ಪುಣ್ಯಗಳೇನೆಂಬೆ ರಾಮನಾಥ ಎನ್ನುವಂತೆ ಈ ಒಂದು ಹತ್ತೋಣ ಬನ್ನಿ ಅಜ್ಞಾನದ ಕತ್ತಲಿಗೆ ಅರಿವಿನ ಪ್ರಣತೆ ದ್ವೇಷದ ಮಾತನ್ನ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈ ಎಲ್ಲ ಮುದ್ದು ವಿದ್ಯಾರ್ಥಿನಿಯರು 2025-26ನೇ ಸಾಲಿನ ಪ್ರತಿಭಾ ಈ ಮುದ್ದು ಮಕ್ಕಳಿಗೆ ಶಾಲೆಯಲ್ಲಿರುವಂತಹ ಮುದ್ದು ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನ ಉಚಿತವಾಗಿ ಮಕ್ಕಳಿಗೆ ನೀಡಿದ್ದಾರೆ. ಅವರಿಗೂ ಕೂಡ ಇನ್ನು ಸ್ಥಾನವನ್ನ ಶ್ರೀಮತಿ ಪ್ರಶಸ್ತಿ ಪತ್ರವನ್ನ ಸ್ವೀಕರಿಸಬೇಕು. ಜೋರಾದ ಚಪ್ಪಾಳೆಯ ಮೂಲಕ ಇದ್ದಾರೆ. ಅವರು ಸಹಿತ ಚಪ್ಪಾಳೆಯನ್ನ ಕದಳಿ ಮೇಡಮ್ ಅವರು ಆ ಒಂದು ಪವಾರ್ ಗುರುಮಾತೆಯರು ಬೇಗನೆ ಭಾಜಪ ಉಪಾಧ್ಯಕ್ಷರು ವಿಜಯಪುರ ಇವರಿಗೆ ಇದನ್ನ ಸಾಲು ಸನ್ಮಾನ ಮೂಲಕ ಗೌರವಿಸಬೇಕು. ಅದೇ ರೀತಿಯಾಗಿ ಹಿರಿಯರು ಆದಂತಹ ಅವರು ಮರಳಿ ಪರಶುರಾಮ್ ಕುದ್ರಕರ್ ಇವರಿಗೆ ಧನ್ಯವಾದಗಳು. ಅದೇ ರೀತಿ ವಿತರಣೆ ಮಾಡಿದ್ದಾರೆ. ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಜೋರಾದ ಚಪ್ಪಾಳೆಯ ಮೂಲಕ ಮಾನ್ಯರನ್ನ ಗೌರವಿಸಬೇಕು. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಚರಣೆ ಅಂತ ಭಾವಿಸಿ ಎಲ್ಲರೂ ಚಪ್ಪಾಳೆ ಮೂಲಕ ಮಾನೀಯರನ್ನ ಧನ್ಯವಾದಗಳು. ಆ ಮಾನೀಯರನ್ನ ಗೌರವಿಸಬೇಕು. ಧನ್ಯವಾದಗಳು. ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಆತ್ಮೀಯರು ಆದಂತ ಇನ್ನೋರ್ವ ಗಣ್ಯರಾದಂತ ಚಂದ್ರಶೇಖರ್ ಸುಂಕ ಗೌರವಿಸಬೇಕು. ಮಾನವೀಯರನ್ನ ಗೌರವಿಸಬೇಕು. ಹಾಗೂ ಕ್ರಿಯಾಶೀಲರಾದಂತಹ ಶ್ರೀ ಕಲ್ಕೆರೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಇವತ್ತಿನ ಈ ಒಂದು ವೇದಿಕೆಯನ್ನ ಹಂಚಿಕೊಂಡಂತ ಅವರಿಗೂ ಕೂಡ ಅತಿಥಿ ಮಹೋದಯರು ಆದಂತ ಮುಖ್ಯಸ್ಥರು ಕಾಡಪ್ಪಗೌಡ ಪಾಟೀಲ್ ಅವರು ಸುರೇಶ್ ಬರ್ದಾರ್ರಿ ಅವರು ಕೂಡ ಭಾರತ ದೇಶದ ನಾರಿಯರಲ್ಲಿ ಅದು ನಮ್ಮ ಸಂಸ್ಕೃತಿಯನ್ನು ಎತ್ತಿ ತೋರಿಸ್ತಕ್ಕಂಥ ವಿಶೇಷ ಗುಣ ಅನ್ನೋದನ್ನ ನಾನು ಸ್ಮರಿಸಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ಅದೇ ನಾನು ಸಿಟಿ ಒಳಗೆ ಒಂದು ಕಡೆ ಕಾರ್ಯಕ್ರಮಕ್ಕೆ ಹೋದಾಗ ನೋಡಿದೆ, ವೇದಿಕೆ ಮೇಲೆ ಇಬ್ಬರು ಸಂಸ್ಥೆಯ ಅಧ್ಯಕ್ಷರೊಬ್ರು, ಇನ್ನೊಬ್ರು ಸಾನ್ನಿಧ್ಯ ವಹಿಸಿದವರೊಬ್ರು. ಇಲ್ಲಿ ನೋಡಿದ್ರೆ ವೇದಿಕೆ ಆ ಭಾಗದಿಂದ ಈ ಭಾಗದವರೆಗೂ ಸಾಕಷ್ಟು ವೇದಿಕೆ ತುಂಬ ಆತ್ಮೀಯರು, ಸ್ನೇಹಿತರು, ಹಿರಿಯರು, ಅನುಭವಿಕರು ಮತ್ತು ನಾನಾ ರೀತಿಯ ಸಂಘಟನೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಕ್ರಿಯಾಶೀಲರು ಇವನ್ನೆಲ್ಲರನ್ನ ಸನ್ಮಾನಿಸ್ತಕ್ಕಂತಹ ಫೆಲಿಸ್ಟೇಷನ್ ಮಾಡ್ತಕ್ಕಂಥ ಒಂದು ವಿಶೇಷ ಗುಣ
ಇರ್ತಕ್ಕಂಥದ್ದು ನೆನಪಿಸ್ಕೊಂಡ್ರೆ ಇದು ನಮ್ಮ ದೇಶದ ಸಂಸ್ಕೃತಿಯನ್ನ, ನಮ್ಮ ಧರ್ಮವನ್ನ, ನಮ್ಮ ನೀತಿಯನ್ನ, ನಮ್ಮ ಒಂದು ಪ್ರೀತಿಯನ್ನ ತೋರಿಸ್ತಕ್ಕಂಥ ಸಂದರ್ಭ ಇದು. ನನಗನ್ನಿಸ್ತಿತ್ತು ಅಲ್ಲಿ ಕೂತ್ಕೊಂಡಾಗ ಇಷ್ಟೆಲ್ಲ ಜನರಿಗೆ ನಾವು ಸನ್ಮಾನ ಮಾಡಿದ್ದೀವಿ, ಇಷ್ಟು ಸಮಾಧಾನದಿಂದ ಕೂತ್ಕೊಂಡು ಅವ್ರಿಗೆ ಯಾಕೆ ಮಾಡಬಾರ್ದು ಒಂದು ಶಾಲು ಮತ್ತು ಹಾರ ಅಂತ ತಿಳ್ಕೊಂಡು ನಾನು ಬರುವಾಗ ಒಂದು ಶಾಲಾ ಹಾರ ತಗೊಂಡು ಬಂದಿದ್ದೆ. ನಿಮ್ಮೆಲ್ಲರಿಗೂ ಅಲ್ಲಿ ಬಂದು ಹಾಕ್ಲಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ನಾನು ಈ ವೇದಿಕೆಗೆ ಒಂದು ಹಾರ ಮತ್ತು ಶಾಲನ ನಿಮ್ಮೆಲ್ಲರಿಗೂ ಹಾಕೋದರ ಪರವಾಗಿ ಒಂದು ಹಾರು ಮತ್ತು ಶಾಲನ್ನ ನಾನು ಹಾಕಲಿಕ್ಕೆ ಇಷ್ಟಪಡ್ತೀನಿ. ಪೂಜ್ಯರ ಆಶೀರ್ವಾದ ಅದಕ್ಕಾಗಬೇಕು. ದಯವಿಟ್ಟು ಒಂದು ಹಾರು ಮತ್ತು ಶಾಲು ನಮ್ಮೆಲ್ಲ ಇಷ್ಟೊತ್ತಿನವರಿಗೆ ಸಮಾಧಾನದಿಂದ ಕೂತ್ಕೊಂಡು ವೀಕ್ಷಣೆ ಮಾಡಿದಂಥ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ಮತ್ತು ಅಲ್ಲಿ ಅನೌನ್ಸ್ ಮಾಡ್ತಕ್ಕಂಥ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೆ, ಸ್ನೇಹಿತರಿಗೆ, ಇದೆಲ್ಲ ತಮಗೆ ಸಲ್ತಕ್ಕಂಥ ಗೌರವ. ಜೋರಾಗಿ ಚಪ್ಪಾಳೆ ಬರಲಿ, ವೇದಿಕೆ ಮೇಲೆ ಕೂತ್ಕೊಂಡವ್ರು. ಆತ್ಮೀಯರೇ, ಯಾರೋ ಒಬ್ಬರಲ್ಲಿ ಕೂತ್ಕೊಂಡು ಮಾತಾಡ್ತಿರ್ಬೋದು. ಆ ಕಡೆ ದಂಡಿಗೆ ಕಲ್ಶೆಟ್ಟಿ ಸರ್ ಕೂತ್ಕೊಂಡಾರ, ಈ ಕಡೆ ದಂಡಿಗೆ ಕಲ್ಶೆಟ್ಟಿ ಅವ್ರ ಮಿಸಸ್ ಕೂತ್ಕೊಂಡಾರ ಅಂತ. ಅದಕ್ಕೊಂದು ಕಾರಣ ಇದೆ. ಕಲ್ಕೇರಿ ಅವರು ತೋರಿಸ್ತಕ್ಕಂಥ ಪ್ರೀತಿಯ ವರ್ಣ ಅದರಲ್ಲಿದೆ. ಯಾಕಷ್ಟೊಂದು ಈ ದಂಪತಿಗಳ ಮೇಲೆ ಪ್ರೀತಿ ಅಂತಂದ್ರೆ, ನಾನು ಕಲ್ಕೇರಿಗೆ ಬಂದು 35 ವರ್ಷಗಳ ಕಾಲ ಇಂಗ್ಲಿಷ್ ಉಪನ್ಯಾಸಕನಾಗಿ ಸೇವೆಯನ್ನ ಸಲ್ಲಿಸಿ ಹೋದ ವರ್ಷ ರಿಟೈರ್ಡ್ ಆಗಿದ್ದೇನೆ. ಬಹುಶಃ ಇಲ್ಲಿ ಕೂತಂಥವರಲ್ಲಿ ಕೂಡ ಒಂದು 30% ನನ್ನ ವಿದ್ಯಾರ್ಥಿಗಳಿರ್ಬೋದು. ಇಲ್ಲೇ ಕೂತ್ಕೊಂಡವರಲ್ಲೂ ಕೂಡ ಒಂದು 30% ವಿದ್ಯಾರ್ಥಿಗಳು ನನ್ನವರಿದ್ದಾರೆ. ನನ್ನ ಗುರು ಹಿರಿಯರು ಕೂಡ ಇಲ್ಲಿದ್ದಾರೆ. ಅವರೆಲ್ಲರೂ ತೋರಿಸ್ತಕ್ಕಂಥ ಪ್ರೀತಿ, ಅದ್ರ ಜೊತೆಗೆ ಇನ್ನೊಂದು ಈ ಜ್ಞಾನ ಜ್ಯೋತಿ ಏನು ಶಾಲೆ ಇದೆ ಅಲ್ಲ, ಇದು ನಾನಿಲ್ಲಿ ಉಪನ್ಯಾಸಕನಾಗಿದ್ದಾಗ ಪ್ರಾರಂಭದಲ್ಲಿ 2005 ಅಂದ್ರೆ 20 ವರ್ಷಗಳ ಹಿಂದೆ, ಹಾಗೆ ನಾನು 10-15 ವರ್ಷ ಸೇವೆಯನ್ನು ಸಲ್ಲಿಸಿದ್ದೆ. ನಂದೊಂದು ಕನಸಿತ್ತು. ಅವಾಗ ಇಲ್ಲಿ ಪ್ರೈವೇಟ್ ಪ್ರಾಥಮಿಕ ಶಾಲೆ ಯಾವೂ ಇದ್ದಿದ್ದಿಲ್ಲ. ನಮ್ಮ SMVV ಸಂಘ ಜಗನ್ಬೋಲಂ ತನ್ನಮಾಮಿ ಪರಂ ಶುಭಂ. ಪ್ರಪ್ರಥಮದಲ್ಲಿ ಎನ್ನ ಆರಾಧ್ಯ ದೈವವನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಕಲಿಕೇರಿಯಲ್ಲಿಯ ಜ್ಞಾನಜ್ಯೋತಿ ಶ್ರೀ ಸಿದ್ದೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯ 20ನೇ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನದ ಈ ಸುಂದರ ಸಮಾರಂಭದಲ್ಲಿ ಅಧ್ಯಕ್ಷರನ್ನು ಹಿಡ್ಕೊಂಡು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಲ್ಲಿ, ತಾಯಂದಿರಲ್ಲಿ, ಮುದ್ದು ಮಕ್ಕಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ, ಯಾಕಂದ್ರೆ ಈಗ 7 ಗಂಟೆಗೆ ಅದಲ್ಲ, ನಾವು ಭಾಳ ಮಾತಾಡಂಗಿಲ್ಲ. 7ರಿಂದ 8 ಗಂಟೆ ಮಾತಾಡ್ತೀವಿ, ಒಂದೇ ತಾಸು ಮಾತಾಡ್ತೀವಿ. ಸಮಯ ನೋಡಿದರೆ ನಾವು ಮಾತನಾಡೇಬಾರದು. ನಾನು ಬೇಕಾದ್ರೆ ಬೆಳತನ್ನ ಕುತ್ಕೋಬಹುದು. ಅದ ನಮ್ಮಂಥವ್ರಿಗೆ ನಿದ್ದೆ ಬರುವಂಥ ಸಂದರ್ಭದೊಳಗೆ, ಊಟ ಮಾಡುವಂಥ ಸಂದರ್ಭದೊಳಗೆ, ಸಮಯದ ಸಂದರ್ಭದೊಳಗೆ ಮಕ್ಕಳಿಗೆ ಕೂರಿಸಿ ನಾವು ಮಾತಾಡುವಂಥ ಸಮಯ ಇದಲ್ಲ. ಆದರೂ ಕೂಡ ಅನಿವಾರ್ಯ, ಈ ಸಭೆಯ ಸಭಾ ಮರ್ಯಾದೆ ಅಂತ ಅನ್ನೋ ಒಂದು ಉದ್ದೇಶ ಇರ್ತದೆ. ಅದಕ್ಕೆ ಅನುಗುಣವಾಗಿ 1-2 ಮಾತುಗಳನ್ನು ತಮ್ಮೊಂದಿಗೆ ಹಂಚ್ಕೊಳ್ತೀವಿ. ಬದುಕಿನೊಳಗೆ ನಿಮ್ಮೆಲ್ಲರ ಮಕ್ಕಳು ಮುಂದೆ ಬರಬೇಕು, ಉತ್ತಮವಾದ ಗುಣಮಟ್ಟದ ಜೀವನವನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳೋ ಹಾಗೆ ತಾವೇ ಕಟ್ಟಿಕೊಳ್ಳಬೇಕಂತ ಮಹದಾಸೆಯನ್ನ ಪ್ರತಿಯೊಬ್ಬ ತಾಯಿಂದರು, ಬಾಲಕರು ಹೊತ್ಕೊಂತಾರೆ. ಆ ಕನಸು ನನಸಾಗಬೇಕಾದ್ರೆ ಏನು ಆಗಬೇಕು, ಏನು ಮಾಡಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಮಕ್ಕಳಲ್ಲಿ ವಿಶ್ವಾಸ, ಸತತ ಪ್ರಯತ್ನ, ಜ್ಞಾನಾರ್ಜನೆ ಕುರಿತು ತುಡಿತ ನೀವು ಮಕ್ಕಳಲ್ಲಿ ಬೆಳೆಸೋದು ಬಹಳ ಅನಿವಾರ್ಯ ಅಲ್ಲ. ನಮ್ಮ ಮಗ ಸಿದ್ದೇಶ್ವರ ಸ್ವಾಮೀಜಿ ಆಗಲಿ, ವಿವೇಕಾನಂದ ಆಗಲಿ ಅಂತ ಅಂದರೆ ಆಗಂಗಿಲ್ಲ. ಆ ಮೌಲ್ಯಗಳನ್ನ, ಅವರಲ್ಲಿರ್ತಕ್ಕಂಥ ಉತ್ತಮವಾದ ವ್ಯಕ್ತಿತ್ವದ ಗುಣಗಳನ್ನ, ಆದರ್ಶಗಳನ್ನ ನಾವು ಅಳವಡಿಸಿಕೊಂಡಾಗ ಹೋಳಿಗೆ ಉಣ್ಬೇಕಂತೇಳಿ ಅಂದ್ಕೊಂಡ್ರೆ ಆಗಂಗಿಲ್ಲ. ಹೋಳಿಗೆ ಉಂಡ್ರ ಹೋಳಿಗೆ ರುಚಿ
ನಮಗೆ ಸಿಕ್ಕು ಸಮಾಧಾನ ಸಿಗ್ತದೆ. ಬರೀ ಹುಡುಗಿ ಉಂಡೆ ಅಂದ್ರೆ ಆಗಂಗಿಲ್ಲ. ಮಕ್ಕಳಲ್ಲಿ ಭರವಸೆ ಬಹಳ ಮುಖ್ಯ. ಮಕ್ಕಳಲ್ಲಿರ್ತಕ್ಕಂಥ ಭರವಸೆಯನ್ನ, ಆತ್ಮವಿಶ್ವಾಸವನ್ನ ಕಳೆಯುವಂತ ಕೆಲಸವನ್ನ ಪಾಲಕರು ಮಾಡಬಾರದು. ತುಂಬುವಂತ ಕೆಲಸವನ್ನ, ಮಕ್ಕಳು ತಪ್ಪು ಮಾಡಲಿ, ಮಕ್ಕಳು ಹೋಮ್ವರ್ಕ್ ಮಾಡದೇ ಇರಲಿ ಅಂತ ಸಂದರ್ಭದಾಗ ಹೊಡೆಯುವಂತ ಕೆಲಸ ಮಾಡದೆ ತಿದ್ದುವಂತ ಕೆಲಸವನ್ನು ಮಾಡಿ ಧೈರ್ಯವನ್ನು ತುಂಬುವಂತ ಕೆಲಸವನ್ನು ಮಾಡ್ರಿ. ಒಂದು ಸಣ್ಣ ಘಟನೆ ಹೇಳ್ತೀನಿ ನಾವು ನಿಮಗೆ. ಸಂಸ್ಕೃತದ ವ್ಯಾಕರಣವನ್ನು ಬರೆದಿರ್ತಕ್ಕಂತಹ, ಶಿವನ ಆರಾಧಕನಾಗಿರ್ತಕ್ಕಂತಹ ಪಾಣಿನಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಆರಂಭದೊಳಗ ಅವನ ವಿದ್ಯೆ ಸರಿಯಾಗಿ ತಲೆಗೆ ಹತ್ತದ ಇರಂಗಿಲ್ಲ. ಎಲ್ಲರೂ ಇವನು ಮಹಾನ್ ದಡ್ಡ ಅಂತ ಕರೀತಿರ್ತಾರ ಅವನಿಗೆ. ಅದಕ್ಕ ಪಾಲಕರು ಹೋಗಿ ಒಬ್ಬ ಜ್ಯೋತಿಷಿಗೆ ಹೋಗಿ ತೋರಿಸಿದಾಗ ವಿದ್ಯಾರ್ಥಿಯನ್ನ ಪರೀಕ್ಷೆ ಮಾಡಿ ಅವಾಗ ಹೇಳ್ತಾರ, ಇವನ ಜೀವನದೊಳಗೆ ಇವನ ವಿದ್ಯೆನೇ ಇವನಿಗೆ ಹತ್ತಂಗಿಲ್ಲ ಅಂತ ಹೇಳಿದಾಗ ಮನಸ್ಸಿಗೆ ಬಹಳಷ್ಟು ನೋವಾಗ್ತದ ಅವನಿಗೆ. ಪಾಲಕರಿಗೂ ಕೂಡ ಅಷ್ಟೇ ದುಃಖ ಆಗ್ತದ. ಅವಾಗ ಆ ಮಗು ಏನ ಮಾಡ್ತದಂದ್ರ, ಏನು ಗುರುಗಳು ಬಲಹಸ್ತವನ್ನು ಹಿಡಿದು ವಿದ್ಯಾರೇಖೆಯನ್ನು ನೋಡಿದ್ರಲ್ಲ, ಇವನಿಗೆ ವಿದ್ಯಾರೇಖೆನೇ ಇಲ್ಲ ಅಂತ ಹೇಳಿದಾಗ ಅದನ್ನು ಗಮನಿಸಿರ್ತಕ್ಕಂಥ ಆ ಪಾಣಿನಿ ಏನು ಮಾಡ್ತಾನಂತಂದ್ರ, ತನ್ನ ಹಸ್ತದ ಮೇಲೆ ಚಾಕುವಿನಿಂದ ವಿದ್ಯಾರೇಖೆ ಹೆಂಗಿರ್ಬೇಕಂದಿರ್ತಲ್ಲ ಆ ರೀತಿ ಕೊರ್ಕೊಂತ ನಾವು ರಕ್ತ ಬಂದದ್ದು ನೋಡಿ ತಂದೆ ತಾಯಿ ಬಹಳಷ್ಟು ದುಃಖ ಪಡ್ತಾರ. ಅದಕ್ಕೆ ಉಪಚಾರ ಮಾಡಿ, ಹಾಗೆ ಮಾಡ್ಬಿಡಪ್ಪ, ನೀನೇನು ದುಃಖಿಸಬೇಡ, ಹಾಗೆ ಹೇಳಿದಾರ ಜ್ಯೋತಿಷಿಗಳು, ಹಾಗೆ ಹೇಳಿದಾರೆ ಅಂತೇಳಿ ನಿನ್ನ ವಿಶ್ವಾಸವನ್ನ, ನಿನ್ನ ಮೇಲಿರ್ತಕ್ಕಂಥ ಭರವಸೆಯನ್ನು ನೀನು ಕಳ್ಕೋಬೇಡ. ನೀನು ಮಾಡುವಂತ ಕಾರ್ಯದೊಳಗ, ಓದಿನಲ್ಲಿ, ಅಧ್ಯಯನದಲ್ಲಿ ಇನ್ನು ಶ್ರದ್ಧೆ ಇಟ್ಟು ಓದು, ವಿಶ್ವಾಸವಿಟ್ಟು ಆತ್ಮವಿಶ್ವಾಸದಿಂದ ನೀ ಅಧ್ಯಯನ ಮಾಡಿದ್ದೇ ಖರೆ ಆದ್ರೆ ಆ ಸರಸ್ವತಿ ನಿನಗೆ ಒಲಿದೇ ಒಲಿತಾಳಂತೇಳಿ ತಾಯಿ ಹೇಳಿದಾಗ, ತಾಯಿಯ ಮಾತಿಗೆ ಬೆಲೆ ಕೊಟ್ಟು ವಿಶ್ವಾಸವಿಟ್ಟು ಶ್ರದ್ಧೆಯಿಂದ ಅಧ್ಯಯನ ಮಾಡಿರ್ತಕ್ಕಂಥ ಆ ವ್ಯಕ್ತಿ ಅಷ್ಟಾಧ್ಯಾಯಿ ಅನ್ನಂದ್ರೆ 18 ಅಧ್ಯಾಯಗಳ ವ್ಯಾಕರಣ ಗ್ರಂಥವನ್ನು ಬರೀತಾನ ಅವನು. ಅದಕ್ಕೆ ಎಲ್ಲಾ ವಿದ್ಯಾರ್ಥಿಗಳು ಯಾವುದೂ ದೊಡ್ಡರಿರಂಗಿಲ್ಲ. ನಮ್ಮ ಸ್ವಂತ ಪ್ರಯತ್ನ ಅನ್ನೋದು ಬಹಳ ಮುಖ್ಯ ಇರ್ತದ. ನಮ್ಮ ಮೇಲೆ ನಮಗೆ ಭರವಸೆ ಅನ್ನೋದು ಬಹಳ ಮುಖ್ಯ ಇರ್ತದ. ಅಂತ ಭರವಸೆ ವಿಷಯಗಳನ್ನ ನೀವು ತುಂಬುವಂತ ಕೆಲಸ ಮಾಡಬೇಕು. ಶಿಕ್ಷಕರು ಕೂಡ ಉತ್ತಮವಾದ ಶಿಕ್ಷಣನ, ಮಾರ್ಗದರ್ಶನವನ್ನು ಮಾಡೋದು ಇವೆರಡೂ ಕೂಡ ಬಹಳ ಅಮೂಲ್ಯವಾಗಿರುತ್ತದೆ. ಈ ಜ್ಞಾನ ಜ್ಯೋತಿ ಅನ್ನೋದರಲ್ಲಿ ಬಹಳ ವಿಶಿಷ್ಟ ಐತಿ. ಜ್ಞಾನ ಅನ್ನೋದು ಬೆಳಕ, ಜ್ಯೋತಿ ಅನ್ನೋದು ಬೆಳಕ. ಎರಡರ ರೀತಿಯಿಂದ ನಿಮಗೆ ಬೆಳಕು ಸಿಕ್ಕೇ ಸಿಗ್ತದ. ನಿಮ್ಮ ಮಕ್ಕಳ ಬದುಕಿನಲ್ಲಿ ಬೆಳಕೇ ತುಂಬಿರ್ತದ. ಸಿದ್ದೇಶ್ವರ ಸ್ವಾಮೀಜಿಯವರ ಆಶೀರ್ವಾದದಿಂದ ನೀವೇನು ಚಿಂತೆ ಮಾಡಬೇಡ್ರಿ. ಇಲ್ಲಿಯ ಸಂಸ್ಕಾರ, ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಗುಣಮಟ್ಟದ ಶಿಕ್ಷಣದಿಂದ ನಿಮ್ಮ ಮಕ್ಕಳ ಭವಿಷ್ಯ ಖಂಡಿತವಾಗಿಯೂ ಕೂಡ ಉತ್ತಮವಾಗಿ ರೂಪುಗೊಳ್ಳುತ್ತಕ್ಕಂಥ ವಿಶ್ವಾಸದ ಮಾತನ್ನು ಹೇಳಿ ನಮ್ಮೆರಡು ಮಾತಾಡಿ ವಿರಾಮ ಕೊಡುತ್ತವೆ. ಶ್ರೀ ಶಿವಾರ್ಥ.